ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಫಸ್ಟ್ ಕಾರ್ಡ್ ನನಗೆ ಹ್ಯಾಂಗ್ ಮ್ಯಾನ್ ಬಂದಿದೆ. ಆಲ್ರೆಡಿ ನಿಮಗೆ ಗೊತ್ತು, ಹ್ಯಾಂಗ್ ಮ್ಯಾನ್ ಬಂದರೆ ಸ್ವಲ್ಪ ಡಿಲೇ ಇರುತ್ತೆ ಆ ಕೆಲಸದಲ್ಲಿ. ಏನೇ ಮಾಡ್ತಾ ಇರಲಿ ಸ್ವಲ್ಪ ನಿಧಾನ ಅಂತ ಅನಿಸ್ಬೋದು. ಕೆಲವ್ರಿಗೆ ನಾವು ಹ್ಯಾಂಗ್ ಮ್ಯಾನ್ ಅಂದರೆ ಮೂಗಿಗೆ ಹರ್ಟ್ ಆಗ್ಬೋದು, ಅಥವಾ ನಿಮಗೆ ನೆಗಡಿ ಆದರೂ ಅಂದ್ಕೊಳ್ಳಿ, ರನ್ನಿಂಗ್ ನೋಸ್ ಆದರೂ ಅಂದ್ಕೊಳ್ಳಿ, ಸಮಥಿಂಗ್ ಮೂಗಿಗೆ ಸಂಬಂಧಪಟ್ಟ ಸರ್ಜರಿ ಆಗ್ಬೋದು, ಮೂಗಲ್ಲೇನೋ ಟಿಶ್ಯೂ ಥರ ಬೆಳೆದಿರ್ಬೋದು, ಅಥವಾ ಏನೋ ಮನೇಲಿ ಅಡುಗೆ ಮಾಡ್ತಾಯಿದ್ರೆ ಏನೋ ಸ್ಟ್ರಾಂಗಾಗಿ ಸ್ಮೆಲ್ ಬರ್ತಾ ಇರ್ಬೋದು, ಏನಾದರೂ ಸೀದೋಗಿರ್ಬೋದು, ಆ ಥರ ಮೂಗಿಗೆ ಸಂಬಂಧಪಟ್ಟದ ವಿಷಯ ಕೂಡ ಆಗ್ಬೋದು. ಅಥವಾ ಬೀಚ್ ಇರೋ ಪ್ಲೇಸ್ಗೆ ವೆಕೇಷನ್ಸ್ಗೆ ಹೋಗ್ಬೇಕು, ಹಾಲಿಡೇಸ್ಗೆ ಹೋಗಬೇಕು, ಟೂರ್ ಹೋಗಬೇಕು ಅಂತ ಅನಿಸಿರ್ಬೋದು ನಿಮಗೆ. ಅಥವಾ ಹಳೇದು ಯಾವುದಾದ್ರೂ ಓಲ್ಡ್ ಫಿಕ್ಸ್ನ ನೀವು ನೋಡ್ತಾ ಇರ್ಬೋದು ಅಂತ ಕೂಡ ಚಾಟ್ ಮತ್ತು ಕಾರ್ಡ್ ಎರಡೂ ಹೇಳುತ್ತೆ. ಸೆಕೆಂಡ್ ಕಾರ್ಡ್ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಕಿಂಗ್ ಆಫ್ ವಾಂಡ್ಸ್ ಅಂದರೆ ನಾವು ಟ್ರಾನ್ಸ್ಮಿಟಿವ್ ಎನರ್ಜಿ ಇರುತ್ತೆ. ಸೊ ಫೈನಲಿ ಮೂವಿಂಗ್ ಆನ್ ಬೆಟರ್ ಲೈಫ್. ಈಗೇನಿದೆ ಈ ಸಿಚುವೇಷನಿಂದ ಇವಾಗ ನಡೀತಾ ಇರೋದ್ರಿಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ ಕೂಡ ಹೇಳ್ಬೋದು. ಕಿಂಗ್ ಆಫ್ ವಾಂಡ್ಸ್ನ ನಾವು ಟ್ರಾವೆಲಿಂಗ್ ಪರ್ಸನ್ ಅಂತ ಹೇಳ್ತೀವಿ. ರೈಟ್ ನಾವು ಆಲ್ಸೋ ನೀವು ಕೆಲವರು ಟ್ರಾವೆಲ್ ಮಾಡ್ತಾ ಇರ್ಬೋದು ವರ್ಕ್ಗೋಸ್ಕರ, ಅಥವಾ ಯಾವುದಾದ್ರೂ ಫೆಸ್ಟಿವಲ್ಸ್ಗೋಸ್ಕರ ಮನೆಗೆ ಹೋಗ್ತಾ ಇರ್ಬೋದು, ಟ್ರಾವೆಲ್ ಪ್ಲ್ಯಾನ್ ಇರ್ಬೋದು ಅಂತ ಕೂಡ ಕಾರ್ಡ್ಸ್ ಹೇಳುತ್ತೆ. ಥರ್ಡ್ ಕಾರ್ಡ್ ನನಗೆ 7 ಆಫ್ ಸೋರ್ಡ್ಸ್ ಬಂದಿದೆ. 7 ಆಫ್ ಸೋರ್ಡ್ಸ್ ಏನು ಹೇಳುತ್ತೆ ಅಂದರೆ ಆಫರ್ಸ್ ಬರುತ್ತೆ ನಿಮಗೆ. ಸೊ ಮದುವೆ ಆಫರ್ಸೇ ಆಗಿರ್ಬೋದು, ಸಮಥಿಂಗ್ ಈ ಜಾಬ್ ವಿಷಯಕ್ಕೆ ಆಫರ್ಸ್ ಆಗಿರ್ಬೋದು, ಮೇಲಲ್ಲಿ ಬರೋ ಚಾನ್ಸಸ್ ಇಷ್ಟಲ್ಲಿ ತುಂಬ ಕ್ಲಿಯರ್ ಕಟ್ಟಾಗಿ ನಿಮಗೆ ಒಂದು ಲೈಫ್ನ ಪಾತ್ ಅಥವಾ ಡೈರೆಕ್ಷನ್ ಅಂತ ಏನು ಹೇಳ್ತೀವಿ ಅದು ಗೊತ್ತಾಗುತ್ತೆ ಅಂತ ಚಾರ್ಟ್ ಕೂಡ ಹೇಳುತ್ತೆ. ಸಮ್ ಆಫರ್ಸ್ ಬರ್ತಾ ಇದೆ ನಿಮಗೆ ಅಂತ. ಬಿಸ್ನೆಸ್ ವಿಷಯಕ್ಕಾಗಿರ್ಬೋದು, ನೀವು ವೆಂಚರ್ ವಿಷಯಕ್ಕಾಗಿರ್ಬೋದು, ಸಮಥಿಂಗ್ ನೀವು ಏನೇ ಮಾಡ್ತಿದ್ದೀನಿ, ಯಾರಾದರೂ ಏನೋ ಬರಬೇಕು ಮೆಸೇಜ್ ಅಥವಾ ಟೆಕ್ಸ್ಟು, ಯಾವುದೋ ಒಂದು ಬಿಸ್ನೆಸ್ ಓರಿಯೆಂಟೆಡ್, ವರ್ಕ್ ಓರಿಯೆಂಟೆಡ್, ಏನೋ ನೀವು ಮೇ ಬಿ ಎಜುಕೇಷ್ನಲಿ ನೋಡೋದಾದರೆ ಸ್ಟಡೀಸ್ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ಏನು ಹೇಳ್ತೀವಿ ಹಾಲ್ ಟಿಕೆಟು, ಯಾವುದೋ ಒಂದು ಎಕ್ಸಾಮ್ಸ್ಗೆ, ಸೊ ಎಂಟ್ರೆನ್ಸ್ ಟಿಕೆಟ್, ಸಮ್ ಡಾಕ್ಯುಮೆಂಟ್ಸ್, ಆ ಥರ ಯಾವುದಾದ್ರೂ ನಿಮಗೆ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ತೀರಾ, ಪ್ರಿಂಟ್ ಮಾಡ್ತೀರಾ. ಸೊ ಅದನ್ನು ಕೂಡ ಇಲ್ಲಿ ಹೇಳುತ್ತೆ. ಫೋರ್ತ್ ಕಾರ್ಡ್ ಮೂನ್ ಕಾರ್ಡ್ ಬಂದಿದೆ. ಸೊ ತುಂಬ ಹುಷಾರಾಗಿರಿ. ಮೂನ್ ಕಾರ್ಡ್ ಬಂದರೆ ಆಲ್ರೆಡಿ ನೀವು ನಿಮ್ಮ ಮನೇನ ಅಥವಾ ನಿಮ್ಮ ತಾಯಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅಥವಾ ನಿಮ್ಮ ತಾಯಿ ಜೊತೆ ಮಾತಾಡಿ ಅಂತ ಹೇಳ್ತೀವಿ ಮೂನ್ ಕಾರ್ಡ್ ಬಂದರೆ. ಕೆಲವ್ರಿಗೆ ನಾನು ಆಫರ್ ಫ್ರಮ್ ಬಾಸ್ ಅಂತ ಹೇಳ್ಬೋದು, ಮೇ ಬಿ ಬಿಸ್ನೆಸ್ ನೀವು, ಸೊ ಸಮಥಿಂಗ್ ನಿಮ್ಮ ಬಾಸ್ ಪರ್ಸನ್, ನಿಮ್ಮ ಮೇಲಧಿಕಾರಿಗಳಿಂದ ಆಫರ್ಸ್ ಬರ್ಬೋದು. ಬಟ್ ಮೂನ್ ಕಾರ್ಡ್ ಇರೋದ್ರಿಂದ ನೀವು ಯಾರನ್ನು ನಂಬಿದ್ದೀರಾ ಆ ವ್ಯಕ್ತಿ ಹತ್ರ ತುಂಬ ಗುಟ್ಟಿದೆ, ಸೀಕ್ರೆಟ್ಸ್ ಇದೆ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಬಿ ವೆರಿ ಕೇರ್ಫುಲ್ ಅಂತ ಕೂಡ ನಾನು ಹೇಳ್ತೀನಿ. ಫಿಫ್ತ್ ಕಾರ್ಡ್ ನನಗೆ ಲವರ್ಸ್ ಕಾರ್ಡ್ ಬಂದಿದೆ. ಹೊಸ ಪರ್ಸನ್ ಜೊತೆ ಕನೆಕ್ಟ್ ಆಗೋ ಚಾನ್ಸಸ್ ಇದೆ. ಕೆಲವ್ರಿಗೆ ಮೇ ಬಿ ಮದುವೆ ಆಫರ್ಸ್ ಇರ್ಬೋದು, ಲವ್ ಆಫರ್ಸ್ ಇರ್ಬೋದು, ಅಥವಾ ಫೀಲಿಂಗ್ಸ್ ಇನ್ಕ್ರೀಸ್ ಆಗ್ಬೋದು ಅಂತ ಹೇಳ್ಬೋದು. ನ್ಯೂ ರಿಲೇಷನ್ಶಿಪ್ ಅಂತ ಹೇಳುತ್ತೆ. ಪ್ರಾಬಬ್ಲಿ ಲವರ್ಸ್ ಕಾರ್ಡ್ ಜೊತೆಗೆ ನಂಗೆ ಡೆವಿಲ್ ಕಾರ್ಡ್ ಬಂದಿದೆ. ಒಂದು ಇಂಟಿಮೇಟ್ ಕನೆಕ್ಷನ್ ಬೆಳೀಬೋದು ನಿಮಗೆ, ಫಿಸಿಕಲಿ ಪರ್ಫೆಕ್ಟ್ ಕನೆಕ್ಷನ್ ಅಂತ ಹೇಳ್ಬೋದು. ಹಾಗೆ ನನಗೆ ಚಾರಿಟ್ ಕಾರ್ಡ್ ಬಂದಿದೆ. ಬೈಕೋ ಅಥವಾ ಮನೇನೋ ಒಂದು ಅಪಾರ್ಟ್ಮೆಂಟೋ ತೊಗೊಳ್ಬೇಕು ಅಂತ ಅಂದ್ಕೊಳ್ತೀರಾ, ರಶ್ಶಿಂಗ್ ಟುವರ್ಡ್ಸ್ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಕೆಲವ್ರಿಗೆ ನೀವು ಒಂದು ಹೊಸ ಜಾಗಕ್ಕೆ ಹೋಗ್ತೀರಾ ಅಥವಾ ಹೊಸ ವ್ಯಕ್ತಿಗಳನ್ನ ಮೀಟ್ ಮಾಡ್ತೀರಾ, ಅಲ್ಲಿಂದ ನಿಮ್ಮ ಲೈಫ್ ಸ್ಟೋರಿ ಚೇಂಜ್ ಆಗುತ್ತೆ. ಸಮಥಿಂಗ್ ಹೊಸ ಪ್ಲೇಸು ಅಥವಾ ಹೊಸ ಪರ್ಸನ್ನ ನೀವು ಮೀಟ್ ಆಗ್ತೀರಾ ಅಂತ ಹೇಳ್ಬೋದು. ಅಥವಾ ಇಷ್ಟು ದಿನ ನಿಮ್ಮ ಕಾಲೇಜಸ್, ಆಫೀಸ್, ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ನೀವು ಆನ್ಲೈನ್ ಕ್ಲಾಸಸ್ ಇದ್ದರೆ ಮತ್ತೆ ರೀಜಾಯ್ನ್ ಆಗ್ತಾ ಇದ್ದೀರಾ, ಮತ್ತು ಹಳೆ ವ್ಯಕ್ತಿಗಳನ್ನೇ ಮೀಟಾಗಿ ಅಥವಾ ಹೊಸ ವ್ಯಕ್ತಿನೇ ಮೀಟಾಗಿ ಒಂದು ಲೈಫ್ ಪಾತ್ ಚೇಂಜ್ ಆಗುತ್ತೆ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಡಿಲೇಡ್ ಇನ್ ಕಾಯಿನ್ಸ್ ಅಂತ ಹೇಳುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟದ್ದು ಏನೇ ಆಗಿದ್ದರೂ ಕೂಡ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಸಮಥಿಂಗ್ ಸ್ವಲ್ಪ ನಿಧಾನ ಆಗ್ಬೋದು ಅಂತ ಕಾರ್ಡ್ ಹೇಳುತ್ತೆ. ಬಟ್ ಕೆಲವ್ರಿಗೆ ನಾನು ಏನು ಹೇಳಿದ್ನಿ, ಫೀಲ್ ಫ್ರೀ. ನಿಮ್ಗೆ ಏನು ಅನಿಸಿದ್ರು ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ, ಯಾರ ಮೇಲೆ ಅದ್ರ ಫೀಲಿಂಗ್ಸ್ ಇದ್ದರೂ ಕೂಡ. ಸೊ ಸ್ವಲ್ಪ ಧೈರ್ಯ ಮಾಡಿ ಹೇಳ್ಕೊಂಡು ಬಿಡಿ ಅಂತ ಹೇಳ್ತೀವಿ. ಮಿಸ್ ಆಪರ್ಚುನಿಟಿ ಆಗ್ಬೋದು, ಬಂದಿರೋ ಅವಕಾಶಗಳನ್ನ ಯೂಸ್ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಮಿಸ್ ಆಪರ್ಚುನಿಟಿ ಆಗುತ್ತೆ ಅಂತ ಕೂಡ ಹ್ಯಾಂಗ್ ಮ್ಯಾನ್ ಹೇಳುತ್ತೆ.